40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಶುಭೋದಯ ಸ್ನೇಹಿತರೆ, ಇಡೀ ದೇಶ ಸಂಭ್ರಮಿಸೋ ಮುಂಜಾನೆ ಇದು. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಗಳ ಹುಟ್ಟಡಗಿಸಿದ್ದ ಭಾರತ ಕ್ರಿಕೆಟ್ನಲ್ಲೂ ಕೂಡ ಉಗ್ರ ರಾಷ್ಟ್ರವನ್ನು ಮತ್ತೆ ಬಗ್ಗು ಬಡಿದಿದೆ. ಅವರಿಗೆ ಅವರದೇ ಲ್ಯಾಂಗ್ವೇಜ್ನಲ್ಲಿ ಚಚ್ಚಿ ಕಳಿಸಿದೆ. ಈಗ ಆಪರೇಷನ್ ತಿಲಕ್ ಆಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ತಂದೂರಾಗಿದ್ದ ಪಾಕಿಗಳು ಈಗ ಆಪರೇಷನ್ ತಿಲಕ್ನಲ್ಲಿ ತೀಕ್ಷ್ಣವಾದ ಪೆಟ್ಟನ್ನು ತಿಂದು ಓಡಿ ಹೋಗಿದ್ದಾರೆ. ದುಬೈನ ರಣರೋಚಕ ಫೈನಲ್ನಲ್ಲಿ 5 ವಿಕೆಟ್ಗಳ ದಿಗ್ವಿಜಯವನ್ನು ಭಾರತ ಸಾಧಿಸಿದೆ. 9ನೇ ಬಾರಿಗೆ ಮೂಲಕ ಏಷ್ಯಾ ಕಪ್ಪನ್ನು ಭಾರತ ಮುಡಿಗೇರಿಸಿಕೊಂಡಿದೆ. ತಿಲಕ್ ಸಾಹಸ, ಕುಲ್ದೀಪ್ ಮ್ಯಾಜಿಕ್ ಹಾಗೂ ದೂಬೆ ಹೊಡೆತಕ್ಕೆ ಪಾಕಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ಟೂರ್ನಿಯಲ್ಲಿ ಭಾರತ ನಿರಂತರ 3ನೇ ಬಾರಿಗೆ ಪಾಕಿಗಳಿಗೆ ಕ್ರಿಕೆಟ್ನಲ್ಲೂ ಕೂಡ ಭಾರತದ ಲೆವೆಲ್ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಪಾಕ್ ಭರ್ಜರಿ ಓಪನಿಂಗ್, ಮತ್ತೆ ಮಿಂಚಿದ ಫರ್ಹಾನ್. ಸ್ನೇಹಿತರೆ, ಟಾಸ್ ಗೆದ್ದು ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ನಡೆಸಿದ ಪಾಕಿಸ್ತಾನಕ್ಕೆ ಒಳ್ಳೆ ಓಪನಿಂಗ್ ಸಿಕ್ತು. ಭಾರತೀಯ ಅಭಿಮಾನಿಗಳು ಆರಂಭದಲ್ಲಿ ಚಿಂತೆಗೆ ಈಡಾಗೋ ರೀತಿಯಾಗಿತ್ತು. ಈ ಟೂರ್ನಿಯಲ್ಲಿ ಭಾರತದ ವಿರುದ್ಧ ಕಳೆದೆರಡು ಪಂದ್ಯಗಳಲ್ಲಿ ಮಿಂಚಿದ್ದ ಶಾಹಿಬ್ಜಾದ ಫರ್ಹಾನ್ ಅಗೈನ್ ಈ ಮ್ಯಾಚ್ನಲ್ಲೂ ಕೂಡ ಉತ್ತಮ ಬ್ಯಾಟಿಂಗ್ ಮಾಡಿದ್ರು. ಒಂದು ಕಡೆ ಭಾರತದ ಬೌಲಿಂಗ್ ಲೀಡ್ ಮಾಡ್ತಾ ಇದ್ದ ಬೂಮ್ರಾರನ್ನು ಲೆಕ್ಕಿಸದೆ ದುಬೆ, ಕುಲ್ದೀಪ್ ಸೇರಿ ಬಂದ ಬೌಲರ್ಗಳನ್ನೆಲ್ಲ ದಂಡಿಸೋಕೆ ಶುರು ಮಾಡಿದ್ರು. 9ನೇ ಓವರ್ನಲ್ಲಿ ಕುಲ್ದೀಪ್ ಎಸೆದ 4ನೇ ಬಾಲ್ನಲ್ಲಿ ಡಬಲ್ ತೆಗೆದು 50 ಬಾರಿಸಿದ್ರು. ಆದರೆ ಕಳೆದ ಸಲ ಅರ್ಧಶತಕ ಬಾರಿಸಿ ಗನ್ ಸೆಲೆಬ್ರೇಷನ್ ಮಾಡಿ ದಂಡ ಹಾಕಿಸ್ಕೊಂಡು ಎಲ್ಲರಿಂದಲೂ ಚೀತು ಎನಿಸ್ಕೊಂಡಿದ್ರಲ್ಲ, ಹೀಗಾಗಿ ಈ ಸಲ ಸಿಂಪಲ್ ಸೆಲೆಬ್ರೇಟ್ ಮಾಡಿದರು. ಅತ ಪಾಕ್ನ ನಂಬಿಕಸ್ಥ ಫಕ್ಕರ್ ಜಮಾನ್ ಕೂಡ ಆರಂಭದಲ್ಲಿ ಕುಂಠಿತ ಬ್ಯಾಟ್ ಬೀಸಿದರು. ವಿಕೆಟ್ ಒಪ್ಪಿಸಲಿಲ್ಲ. ಹೀಗಾಗಿ 9 ಓವರ್ಗೆ ಪಾಕ್ ವಿಕೆಟ್ ನಷ್ಟನೇ ಇಲ್ಲದೆ 84 ರನ್ ಗಳಿಸ್ಬಿಡ್ತು. ಆದರೆ 10ನೇ ಓವರ್ನಲ್ಲಿ ವರುಣ್ ಚಕ್ರವರ್ತಿ ಎಸೆದ 3ನೇ ಬಾಲ್ಗೆ 6 ಬಾರಿಸಿ ನಂತರ ನೆಕ್ಸ್ಟ್ ಬಾಲ್ಗೂ 6 ಹೊಡೆಯೋಕೆ ಹೋಗಿ ಔಟ್ ಆದರು. ಡೀಪ್ ಮಿಡ್ ವಿಕೆಟ್ ಬೌಂಡ್ರಿ ಬಳಿ ಇದ್ದ ತಿಲಕ್ ವರ್ಮಾಗೆ ಕ್ಯಾಚ್ ಕೊಟ್ಟರು. 38 ಬಾಲ್ನಲ್ಲಿ 57 ರನ್ ಗಳಿಸಿ ಪಾಕ್ ಪರ ಈ ಮ್ಯಾಚ್ನಲ್ಲಿ ಹೈಯೆಸ್ಟ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ರು. ಆ ಮೊದಲ ಕ್ರ್ಯಾಕ್, ಆ ಮೊದಲ ಬಿರುಕು ಅಷ್ಟೇ ಪಾಕಿಸ್ತಾನದ ಕೋಟೆ ಉದುರುತ್ತಾ ಹೋಯಿತು. ಆಮೇಲೆ 13ನೇ ಓವರ್ನಲ್ಲಿ ಕುಲ್ದೀಪ್ ಸೈಮ್ ಅಯೂಬ್ರನ್ನ ಎತ್ತಿದ್ರು. ಮರು ಓವರ್ನಲ್ಲೇ ಅಕ್ಷರ್ ಪಾಕ್ ಕೀಪರ್ ಹ್ಯಾರಿಸ್ಗೆ ಗೇಟ್ ಪಾಸ್ ಕೊಟ್ಟರು. ಅಗೇನ್ ನೆಕ್ಸ್ಟ್ ಓವರ್ನಲ್ಲಿ ವರುಣ್ ಫಕರ್ನ ಎತ್ತಿಬಿಟ್ರು. ನಂತರ ಹುಸೇನ್ ತಲತ್, ಕ್ಯಾಪ್ಟನ್ ಆಗಾ, ಶಾಹೀನ್ ಶಾ ಅಫ್ರಿದಿ, ಫಾಹಿಮ್ ಸಾಲಾಗಿ ಪೆವಿಲಿಯನ್ ಸೇರಿದ್ರು. 2 ಓವರ್ ಅಂತ್ಯಕ್ಕೆ ಯಾವುದೇ ವಿಕೆಟ್ ಇಲ್ಲದೆ 23 ರನ್ ಕೊಟ್ಟು ದುಬಾರಿಯಾಗಿದ್ದ ಕುಲ್ದೀಪ್ ಉಳಿದೆರಡು ಓವರ್ನಲ್ಲಿ ಕೇವಲ 7 ರನ್ ಕೊಟ್ಟು 4 ವಿಕೆಟ್ ತೆಗೆದ್ರು. 113ಕ್ಕೆ 1 ಇದ್ದ ಪಾಕಿಸ್ತಾನ 33 ರನ್ಗೆ 9 ವಿಕೆಟ್ ಕಳ್ಕೊಳ್ತು. ಪಾಕಿಸ್ತಾನ 146 ರನ್ಗಳ ಸ್ಕೋರನ್ನು ಮಾಡಿತು. 147 ಟಾರ್ಗೆಟ್ ಭಾರತಕ್ಕೆ ಬಂತು. ಭಾರತದ ಪರ ತಿಲಕ್ ವರ್ಮಾ ಅಂಡರ್ ಪ್ರೆಷರ್ನಲ್ಲಿ ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿದ್ರು. 147 ಸುಲಭದ ಗುರಿ ಅನಿಸಿದ್ರು ಕೂಡ ಪಿಚ್ ಸ್ವಲ್ಪ ಸ್ಲೋ ಇತ್ತು. ಆರಂಭದಲ್ಲೇ ವಿಕೆಟ್ ಬಿದ್ದಿದ್ದರಿಂದ ಪ್ರೆಷರ್ ಕೂಡ ಸೃಷ್ಟಿಯಾಗಿತ್ತು. 20ಕ್ಕೆ 3 ವಿಕೆಟ್ ಹೋಗಿಬಿಟ್ಟಿತ್ತು. ಟಾಪ್ ಆರ್ಡರ್ ಫೇಲ್ ಆಗಿತ್ತು. ಆದರೆ ಕೊನೆವರೆಗೂ ನಿಂತು ಆಡಿದ ತಿಲಕ್ ವರ್ಮಾ ಟೀಮ್ ಇಂಡಿಯಾನ ದಡ ಮುಟ್ಟಿಸಿದ್ರು. ಆಪರೇಷನ್ ತಿಲಕ್ ಮಾಡಿದ್ರು ಪಾಕಿಸ್ತಾನಕ್ಕೆ. 69 ರನ್ಗಳ ಐತಿಹಾಸಿಕ ಇನ್ನಿಂಗ್ಸ್ ಆಡಿದ್ರು. ಶಿವಮ್ ದುಬೆ ಕೂಡ ಕ್ರೂಷಿಯಲ್ ಬಿಗ್ ಹಿಟ್ಸ್ ಕೊಟ್ಟು ತಮ್ಮನ್ನ ಯಾಕೆ ಗಂಭೀರ್ ಅಷ್ಟೊಂದು ಹೈಲಿ ರೇಟ್ ಮಾಡ್ತಾರೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅದಕ್ಕೂ ಮುಂಚೆ ಸಂಜು ಸ್ಯಾಮ್ಸನ್ ಕೂಡ ಕ್ರೂಷಿಯಲ್ ಪಾರ್ಟ್ನರ್ಶಿಪ್ ಮಾಡಿದ್ರು ತಿಲಕ್ ಜೊತೆಗೆ. ಜಾಸ್ತಿ ರಿಸ್ಕ್ ತಗೊಳ್ಳದೆ 50+ ಜೊತೆಯಾಟ ಆಡಿದ್ರು. ಆದರೆ 13ನೇ ಓವರ್ನಲ್ಲಿ ಅಬ್ರಾರ್ಗೆ ಬಾರ್ಸೋಕೆ ಹೋಗಿ ಸ್ಯಾಮ್ಸನ್ ಔಟ್ ಆದರು. ಆಗ ಮತ್ತೆ ಪಾಕಿಸ್ತಾನ ಕಮ್ ಬ್ಯಾಕ್ ಮಾಡಿತ್ತು. ರಿಕ್ವೈರ್ಡ್ ರೇಟ್ 10 ರೀಚ್ ಆಗಿತ್ತು. ಆದರೆ 15ನೇ ಓವರ್ ಮ್ಯಾಚ್ಗೆ ಮತ್ತೆ ಟರ್ನಿಂಗ್ ಪಾಯಿಂಟ್ ಆಯಿತು. ಜೆಟ್ ಶೋಕಿ ವೀರ ರೌಫ್ಗೆ ತಿಲಕ್ ಮತ್ತು ದುಬೆ ಸರಿಯಾಗಿ ಬಾರಿಸಿದ್ರು. ಹಿಡ್ಕೋ ಅಂತ ಬಾರಿಸಿದ್ರು. ಇಬ್ಬರು ಮ್ಯಾಚ್ ವಿನ್ನಿಂಗ್ 50+ ಪಾರ್ಟ್ನರ್ಶಿಪ್ ಆಡಿದ್ರು. ಆದರೆ 19ನೇ ಓವರ್ನ ಕೊನೆ ಬಾಲ್ನಲ್ಲಿ ದುಬೆ ಔಟ್ ಆಗಿಬಿಟ್ರು. ಬೌಂಡ್ರಿ ಲೈನ್ಗೆ ಹತ್ರಕ್ಕೆ ಹೋಗಿತ್ತು.
ಆಲ್ಮೋಸ್ಟ್ ಪರ್ಫೆಕ್ಟ್ ಹಿಟ್. ಆದರೆ ಅಲ್ಲಿ ಶಾಹಿನ್ ಶಾ ಅಫ್ರಿದಿ ಕ್ಯಾಚ್ ಹಿಡಿದ್ರು. ಹೀಗಾಗಿ ಲಾಸ್ಟ್ ಓವರ್ಗೆ 10 ರನ್ ಬೇಕಿತ್ತು, ಆವಾಗೊಂದು ವಿಕೆಟ್ ಹೋಗಿತ್ತು. ಆದರೆ ಅಂಥ ಮೂಮೆಂಟ್ನಲ್ಲೂ ಕೂಡ 2ನೇ ಬಾಲ್ನೇ ಸಿಕ್ಸರ್ಗೆ ಅಟ್ಟಿ ತಿಲಕ್ ಆಲ್ಮೋಸ್ಟ್ ಮ್ಯಾಚ್ ಫಿನಿಷ್ ಮಾಡಿದ್ರು. ಏಷ್ಯಾ ಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಆಡಿದ ರಿಂಕು ಫಾರ್ಮಾಲಿಟೀಸ್ ಮುಗಿಸಿದ್ರು. ಅವ್ರಿಗೆ ಒಂದೇ ಬಾಲ್ ಸಿಕ್ಕಿದ್ದು, ಇಡೀ ಟೂರ್ನಿಮೆಂಟಲ್ಲಿ ಆಡಿದ್ದೇ ಒಂದು ಬಾಲ್, ಅದರಲ್ಲಿ ಮ್ಯಾಚ್ ವಿನ್ನಿಂಗ್ ನಾಕನ್ನು ಆಡಿದ್ರು. ಭಾರತ ಮ್ಯಾಚ್ ಗೆದ್ದ ಮೇಲೆ ಅದ್ದೂರಿಯಾಗಿ ಸಂಭ್ರಮಿಸಿದ್ರು ನಮ್ಮ ಆಟಗಾರರು. ಆದರೆ ಪ್ರೆಸೆಂಟೇಷನ್ ಸೆರೆಮನಿ ಆಲ್ಮೋಸ್ಟ್ 1 ಗಂಟೆ ಆಯಿತು ಮ್ಯಾಚ್ ಮುಗಿದು, ಆದರೂ ಕೂಡ ಶುರುವಾಗ ಲಕ್ಷಣ ಕಾಣಿಸ್ತಾ ಇರಲಿಲ್ಲ. ನಿಧಾನಕ್ಕೆ ಆಮೇಲೆ 1 ಗಂಟೆ ಬಳಿಕ ಪ್ರೆಸೆಂಟೇಷನ್ ಸೆರೆಮನಿ ಶುರುವಾದರೂ ಕೂಡ ಕಂಪ್ಲೀಟ್ ಆಗಲಿಲ್ಲ. ಪಾಕ್ನವರು ಬಂದರು, ಮುಖ ತೋರಿಸೋದು ಹೆಂಗಪ್ಪ ಅಂತ ಹೇಳಿ ಬಂದರು, ಟ್ರೋಫಿಗಳನ್ನು ಕಲೆಕ್ಟ್ ಮಾಡಿಕೊಂಡ್ರು, ರನ್ನರ್ ಅಪ್ ಮೆಡಲನ್ನು ಕೂಡ ಕಲೆಕ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಪ್ಲೇಯರ್ ಆಫ್ ದಿ ಮ್ಯಾಚ್ ತಿಲಕ್ ವರ್ಮಾ ಅವರ ಅವಾರ್ಡ್ ಕೂಡ ಅವರು ತಗೊಂಡ್ರು. ಆಮೇಲೆ ಅಭಿಷೇಕ್ ಶರ್ಮಾ ಅವ್ರಿಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಗೌರವ ಸಿಕ್ತು, ಅದು ಕೂಡ ಅವರು ತಗೊಂಡ್ರು. ಆದರೆ ವಿನ್ನಿಂಗ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬಂದು ವಿನ್ನಿಂಗ್ ಟ್ರೋಫಿಯನ್ನು ತಗೋಬೇಕಾಗಿತ್ತು, ವಿನ್ನಿಂಗ್ ಟೀಮ್ನ ಮೆಡಲ್ಸ್ನ ತಗೋಬೇಕಾಗಿತ್ತು ಟೀಮ್ ಬಂದು. ಅದು ಆಗಲಿಲ್ಲ. ಯಾಕಂದರೆ ಮಾಹಿತಿಯ ಪ್ರಕಾರ ಭಾರತ ನಾವು ಗೆದ್ದಾಗಿದೆ, ಇವತ್ತು ತಗೊಳ್ಳೋದಿಲ್ಲ, ಅದು ನಮ್ಮ ಹೆಸರಿಗೆ ಇರುತ್ತೆ ಟ್ರೋಫಿ ಅನ್ನೋ ಥರದಲ್ಲಿ ಕಮ್ಯುನಿಕೇಟ್ ಮಾಡ್ತು ಅನ್ನೋ ಮಾಹಿತಿ ಬಂತು. ಯಾಕೆಂದರೆ ಸ್ನೇಹಿತರೆ, PCB ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ನ ಚೀಫೇ ಸದ್ಯಕ್ಕೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಚೀಫ್ ಇದ್ದಾರೆ, ಮೊಹಸಿನ್ ನಖ್ವಿ. ಅವ್ರ ಕೈಲಿ ತಗೋಬೇಕಾಗ್ತಾ ಇತ್ತು ಒಂದು ವೇಳೆ ತಗೊಂಡಿದ್ರೆ. ಬಹುಶಃ ಇದೇ ಕಾರಣಕ್ಕೆ ಅನ್ಬೀಟನ್ ಆಗಿ ಏಷ್ಯಾ ಕಪ್ ಗೆದ್ದು ಒಬ್ಬ ಪಾಕಿ ಕೈಯಲ್ಲಿ ಟ್ರೋಫಿ ತಗೊಳ್ಳೋ ಪರಿಸ್ಥಿತಿ ನಮಗೆ ಬೇಕಾಗಿಲ್ಲ. ನಾವು ಗೆದ್ದಿದ್ದೀವಿ, ಅದು ನಮ್ಮ ಹೆಸರಿಗೆ ಇರುತ್ತೆ ಟ್ರೋಫಿ, ಇವತ್ತು ತಗೊಂಡಿಲ್ಲ ಆದರೆ ಏನಂತೆ, ನಮಗದು ಡೆಲಿವರಿ ತಗೊಳ್ಳೋದು ಗೊತ್ತು ಅನ್ನೋ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಈ ವಿಚಾರದಲ್ಲೂ ಕೂಡ ಒಂದು ಸಣ್ಣ ಕುಹಕದ ನಗೆ ಆಡೋಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನು ಸ್ನೇಹಿತರೆ, ಮ್ಯಾಚ್ನಲ್ಲಿ ಈ ದೃಶ್ಯ ವೈರಲ್ ಆಯಿತು. ಬೂಮ್ರಾ ಬ್ರಹ್ಮೋಸ್ ಹೆಂಗೆ ಅಂಥೇಳಿ ತೋರಿಸಿರೋದು. ಯಾಕಂದರೆ ಪ್ರೀವಿಯಸ್ ಮ್ಯಾಚ್ನಲ್ಲಿ ರಫ್ ಜೆಟ್ ಸಿಗ್ನಲ್ ಕೊಟ್ಟು ದುರಹಂಕಾರವನ್ನು ಮೆರೆದಿದ್ದಕ್ಕೆ ಕಾಲ ಮೇಲೊಂದು ಯಾರ್ಕರ್ ಹಾಕಿ ವಿಕೆಟ್ ಉರುಳಿಸೋ ರೀತಿ ಮಾಡಿದ ಬೂಮ್ರಾ ಬ್ರಹ್ಮೋಸ್ ಸಿಗ್ನಲನ್ನು ಮಾಡಿ ತೋರಿಸಿದ್ರು, ಮಿಸೈಲ್ ಸಿಗ್ನಲನ್ನು ಮಾಡಿ ತೋರಿಸಿದ್ರು. ಇದು ಕೂಡ ಸಾಕಷ್ಟು ವೈರಲ್ ಆಯಿತು. ಇನ್ನು ಸ್ನೇಹಿತರೆ, ಮ್ಯಾಚ್ನ ಗೆಲುವಿನ ಬಗ್ಗೆ ಎಲ್ಲ ಕಡೆಗಳಿಂದಲೂ ಕೂಡ ಶುಭಾಶಯಗಳ ಮಹಾಪೂರ ಹರಿದು ಬರ್ತಾ ಇದೆ. PM ನರೇಂದ್ರ ಮೋದಿ ಕೂಡ ಪೋಸ್ಟ್ ಹಾಕಿ ಶುಭಾಶಯ ಕೋರಿದ್ದಾರೆ. ಆಪರೇಷನ್ ಸಿಂಧೂರ್ ಆನ್ ದ ಗೇಮ್ಸ್ ಫೀಲ್ಡ್, ಔಟ್ಕಮ್ ಇಸ್ ದ ಸೇಮ್, ಇಂಡಿಯಾ ವಿನ್ಸ್, ಕಾಂಗ್ರಾಟ್ಸ್ ಟು ಆಲ್ ಕ್ರಿಕೆಟರ್ಸ್ ಅಂತ ಹೇಳಿ ಅವರು ಪೋಸ್ಟ್ ಹಾಕಿದ್ದಾರೆ. ಅಂದರೆ ಕ್ರೀಡೆಯ ಅಂಗಳದಲ್ಲಿ ಇದು ಆಪರೇಷನ್ ಸಿಂಧೂರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ರಿಸಲ್ಟ್ ಸೇಮ್, ಭಾರತ ಗೆದ್ದಿದೆ, ಅಲ್ಲೂ ಗೆದ್ದಿತ್ತು, ಇಲ್ಲೂ ಗೆದ್ದಿದೆ. ಕ್ರಿಕೆಟಿಗರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಪೋಸ್ಟ್ ಹಾಕಿದ್ದಾರೆ.